ನಿನ್ನೆ ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಿ. ಅಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿರಲಿಲ್ಲ. ಸರ್ಚ್ ಮಾಡಿದ್ಮೇಲೆ ಗೊತ್ತಾಯ್ತು ಈ ತರ ಶಿವಮೊಗ್ಗ ಜಾಗದಲ್ಲಿ ಒಂದು ಈ ತರ ಜಾಗ ಇದೆ ಅಂತ. ಅದೇ ಹೆಸರೇ ಕವಲದುರ್ಗ. ಎಷ್ಟು ತಿಂಗಳ ಬೇ ಗೊತ್ತಿಲ್ಲ. ಮತ್ತೆ ಇನ್ನೊಂದು 10 ದಿನದಲ್ಲಿ ಪಾಪ ಬರುತ್ತೆ ಅಂದೆ. ನನ್ಗ ಈಗ ತಾನು ಹೇಳ್ದಲ್ಲ ಬೇ. ಮಳೆ ಬರುತ್ತೆ ಕಣ. ಈಗ ಅಲ್ಲೇ ನಡಿಯೋ ಹೋಗೋಣ. ಓಕೆ ಹೋಗೋಣ. ಹೋಗ್ತಾರ ಕರ್ಸ್ಬಿಟ್ಟು ಇಲ್ಲಿ ಯಾವ್ದೋ ಮಜ್ಜಿಗೆ ಕೊಡ್ತಾರೆ ಅಂದ್ಬಿಟ್ಟು. ಮಜ್ಜಿಗೆ ಕುಡಿಯ ಬೇ, ಮಜ್ಜಿಗೆ ಕುಡಿಯೋದು ಒಳ್ಳೇದು ಆರೋಗ್ಯಕ್ಕೆ. ಮಳೆ ಬರಂಗೈತಾ? ಬಿಸಿಲು ಬೇಸಿಗೆಗಾಲದಲ್ಲಿ ಆ ಮಳೆ. ಇಲ್ಲಿ ನೋಡಿ ಯಾವ್ದೋ ಪರೋಟ ತಂದವ್ರೆ. ಪರೋಟ ನೋಡಿ ಯಾವ ತರ ಐತೆ, ಆಮ್ಲೆಟ್ ಇದ್ದಂಗೆ ಐತೆ. ಇವ್ರಿಬ್ರಿಗೆ ಹೇಳ, ನನ್ನೇ ಕೇಳ್ತಲ್ಲ. ಹೇಳ್ರಿ ಸಾಹೇಬರ. ಅಷ್ಟೇ, ನಮಸ್ಕಾರ. ಸುದೇವ್ ಕುಮಾರ್ ಆರ್ ಅವರ್ ಟೀಮ್ ಡಿಒಪಿ. ಹೇಳ್ರಿ ಏನ್ ಸಮಾಚಾರ? ಹೆಂಗೈತೆ ಆಮ್ಲೆಟ್? ಬೀಚಿಗೆ ಹೋಗಿ ಒದ್ದಾಡ್ಬೇಕು ಅಂತ ಇದ್ದೆ, ಆದ್ರೆ ಇಲ್ಲಿ ಬೈಕ್ ಕೂತು ತಿರುಗಿಸ್ತ್ಯಾ ಎಲ್ಲಿಗೆ? ಬೀಚ್ಗೆ. 20 ಕಿಲೋಮೀಟರ್ ಇದ್ರೆ ಪಕ್ಕ ತಿರುಗಿಸ್ತದೆ. 55 ಅವಾಗ 20 ಕಿಲೋಮೀಟರ್ ಅಂದಲ್ಲ. ನಾನು ಉಡುಪಿಯಿಂದ ಓಡಾಡ್ತಾ ಇದ್ನಲ್ಲ, ಅವಾಗ ನನ್ಗೆ 20 ಕಿಲೋಮೀಟರ್ ಅನ್ಸುತ್ತೆ. ಈಗ ಎಷ್ಟು ಬೇಗ ಬರ್ತಾ ಇದೆ ಗೊತ್ತಾ? ಆ ತರ ಹಂಗೆ ತಿರ್ಸೋಣ ಅನ್ಕೊಂಡೆ. ನೋಡಿದ್ರೆ ಮ್ಯಾಪ್ ಅಲ್ಲಿ ಹೋಗಾದ್ಮೇಲೆ ಸೀದಾ ಎಲ್ಲಿಗೆ ಇವ? ಕುವೆಂಪು. ಅಲ್ಲಿ ಹೋಗಾದ್ಮೇಲೆ ಹಂಗು ಹಿಂಗು ಬೆಂಗಳೂರಿಂದ ಬಂದು ಯಾವ್ದಾದ್ರು ಮುಗುಳ್ನಾಗೆ ಫಿಲಮಲ್ಲಿ ಒಂದು ಸಾಂಗ್ ಬರುತ್ತಲ್ಲ, ಆ ಸಾಂಗ್ ತೆಗ್ದಿರೋದು ಅದೇ ಸ್ಪಾಟು. ಕೆರೆಗೇರಿ ಮ್ಯಾಲ್ ಬಂದು ಕುಳಿತುಕೊಂಡ ಹಾಡು ಯಾವ್ದು ಅಂತ ಇವಾಗ ತಾನೇ ಬರ್ತಿತ್ತು, ಮತ್ತೋಗೈತೆ. ಕೆರೆ ದಂಡೆ ಮೇಲೆ ಅದೇನೋ ಕುಂತ್ಕೊಂಡು ಅದು ಅಲ್ಲೇ ತೆಗ್ದಿರೋದು. ನೋಡೋಣ ಅದು ಗೊತ್ತಿಲ್ಲ ಕಣ ಹಾಡು. ಯಾಕೆ ಅದ್ ಕಲ್ತಿದ್ರಲ್ಲ. ಬನ್ನಿ ಅಲ್ಲಿ ಹೆಂಗಿದೆ ಅಂತ ತೋರಿಸ್ತೀವಿ. ನೆಟಿ ನಾವು ಕನಸಲ್ಲಿ ಹಂಗಪ್ಪ ಆರಾಮಾಗಿರಬೇಕು, ಹಗಲೊತ್ತೆ ಹಿಂಗಾದರೆ ಸ್ವಚ್ಛ ತೆಗಿಯೋದು. ಈಗೆಲ್ಲ ತೆಗ್ದು ಯಾರ್ ಬಿತ್ತಿಲ್ಲ ಬೆಳೆದಿಲ್ಲ, ಎದೆ ತುಂಬಾ ಅರಳಿಯಾವೆ ಕಿಡಿಗೇಡಿ ಕೆಂದಾವರೆ. ಸ್ಟಾರ್ಟ್ ಆಗುತ್ತೆ. ಯಾವ ತರ ನಡೀತಾ ಇದೆ? ಎಲ್ಲಿ ಕವಲೇದುರ್ಗ ದೇವಸ್ಥಾನಕ್ಕೆ ಹೆಂಗೋದು? ಕೇಳಿಸ್ತೈತೆ. ಬಂದ್ರಲ್ಲಿ ಯಾರೊಬ್ರು ಆಂಟಿ ಬಂತೀಗ. ಕವಲೇದುರ್ಗ ದೇವಸ್ಥಾನ ಹಿಂಗೇನಾ? ಓಕೆ. ಹಿಂಗ ಆಫ್ ರೋಡ್ ಹಿಂಗ ಹೋಗ್ಬೇಕಾ? 1.5 ಗಂಟೆ ಬೆಂಗಳೂರು. ಎಷ್ಟು ಗಂಟೆವರೆಗೂ ಓಪನ್ ಇರ್ತಂತೆ ಬೆಂಗಳೂರು? ಸರಿ ಸರಿ. ಹೆಂಗೆ ಹೋದು? ಕೋತಿ ಹೆಲ್ಮೆಟ್ ಎತ್ಕೊಂಡು ಹೋದ್ರೆ ನಿನ್ನೆ ಕೋತಿ ಮಾಡಕ್ ಬಿಡ್ತೀನಿ. ಸೌಂದರ್ಯ ಸವಿರ ಅಲ್ಲ? ಎಲ್ಲ ಬರ ಇದೆ. ಏನು? ಲಾಸ್ಟಾ? ಗೊತ್ತಿಲ್ಲಪ್ಪ, ನೋಡ್ಲಿಲ್ಲ. ಟೈಮ್ ನೋಡ್ಲಿಲ್ಲ ನಾನು. ಅಲ್ಲಿ ಎಷ್ಟಾಯ್ತಕ್ಕಪ್ಪ? 5 ಕಾಲ ಆಯ್ತು ಅಲ್ಲಿ. ಈಗ 5 ಕಾಲು ಆಗ್ಲೇ ಹೇಳು. ಸಖತ್ ಕಾಣ್ತಾ ಇದ್ದಕ್ಕಪ್ಪ ಸನ್ಸೆಟ್ಟಿಗೆ ಹೋದಕ್ಕೂ. ಹೀರಾಗ್ಬಿಟ್ಟಲ್ಲಕ್ಕಪ್ಪ ನೀನು. ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ಅವನೇ ಹೀರೋ ಆಗ್ಬೇಕು. ಆಗ್ತಾನ? ನೋಡು ಆಗ್ತಾನೆ. ಟೈಲ್ ನೋಡ್ರಿ. ಬ್ಯಾಗ್ ಯಾಕೋ ಹೆಲ್ಮೆಟ್ ಬಿಟ್ಟಿವಂತ ಬ್ಯಾಗು ಬಿಡಕ್ಕಾಗುತ್ತಾ? ಏನಾಯ್ತು ಅದ್ರಲ್ಲಿ? ಬಟ್ಟೆ ಐತೆ ಅಷ್ಟೇ. ಒಂದ 3 ಎತ್ಕ ಬ್ಯಾಗು. 5 ಒಂದೇ ಒಂದ್ ಹಾಕೊಂಬಂದ. ಬೆಳಗಿಂದ ಒಂದಲ್ಲ. ನನ್ನೇ ಎಷ್ಟು ಹಾಕೊಂಡಿದ್ದೆ ಹೇಳು? ಆ ಗಾರ್ಡ್ ಸೆಕ್ಷನ್ ಅಲ್ಲಿ. ಒಂದ್ ಹಾಕೊಂಡೆ, ಇವಾಗ ಒಂದ್ ಹಾಕೊಂಡೆ. ಗಾರ್ಡ್ ಸೆಕ್ಷನ್ ಅಲ್ಲಿ
ಅದೇ ಎರಡೆರಡು ಹಾಕೊಂಡಿದ್ದೆ. ಚಳಿ ಅಂದ್ಬಿಟ್ಟು ಎರಡು ಬೇಸಿಗೆಗಾಲಲ್ಲಿ ಯಾವ್ದಲ್ಲ ನಿನಗೆ ಚಳಿ? ಹಾ ಬೇಸಿಗೆಗಾಲಲ್ಲಿ ಯಾವ್ದಲ್ಲ ಚಳಿ? ನೈಟ್ ಅಲ್ವೇನೋ ಚಳಿ ಹಾಕೋದು. ನೈಟ್ ಶೆಕೆ ಅಂತ ಫ್ಯಾನ್ ಆನ್ ಮಾಡಕ್ ಹೋದೆ, ಫ್ಯಾನೇ ಆನ್ ಆಗ್ಲಿಲ್ವೇ, ಆಮೇಲೆ ಗೊತ್ತಾಯ್ತು ಅದು ಸ್ವಿಚ್ ಆನ್ ಆಗಿಲ್ಲ ಅಂತ. ಹಸು ನಾವು ಮನೇಲಿ ಕೆಲ್ಸ ಇಲ್ಲ ಅಂದ್ಬಿಟ್ಟು ಈ ಬೇಸಿಗೆಗಾಲದಲ್ಲಿ ಬಂದಿದೀವಿ. ನೀವು ಹಂಗ್ ಮಾಡಕ್ ಹೋಗ್ಬೇಡಿ. ಮಳೆಗಾಲದಲ್ಲಿ ಒಳ್ಳೆ ವೆದರ್ ಇರುತ್ತೆ, ಅವಾಗ ಬನ್ನಿ. ಇಲ್ಲೆಲ್ಲ ಫುಲ್ ನೀರೆಲ್ಲ ಹರ್ಕೊಂಡು ಹೋಗ್ತಾ ಇರ್ತದೆ, ಒಳ್ಳೆ ಮಜಾ ಇರ್ತದೆ. ಅವಾಗ ಛತ್ರಿ ಸಮೇತ ತರ್ರಿ, ಮರಿಬೇಡಿ. ಅವಾಗ ನಾವ್ ನೋಡಿ ಈಗ ಹಂಗೆ ಅದಾದ್ಮೇಲೆ ನಡ್ಕೊಂಡು ಹೋಗೋದಕ್ಕೆ ಆಂಟಿ 1.5 ಗಂಟೆ ಆಗುತ್ತೆ ಅಂತಾರೆ. ಹೌದು ಹೌದು ಲಿಯಾ. ಈಗ ಮುಂಚೆ ನೆಟ್ವರ್ಕ್ ಸಿಗೋ ಜಾಗದಷ್ಟು ಕರ್ಕೊಂಡು ಹೋಗಿ ನಾನು ಐತಿಂತಲ್ಲ ಮ್ಯಾಚ್ ಐತಿ. ಇವನಿಗೆ IPL ಚಿಂತೆ, ಇವನಿಗೆ 1.5 ಗಂಟೆ ಚಿಂತೆ, ಇವನಿಗೆ ಈಗ ನಮ್ಮ ಅಮ್ಮ ಕುಟ್ಟಿ ತಿಂತೆ. ಅಯ್ಯೋ ಅಮ್ಮು ಕುಟ್ಟಿ ಹತ್ರ ಅದಕ್ಕೆ ಓನ್ ಅಂತ ನಾ 2 ಸಲ ಹೇಳ್ದೆ, ಬೇಡ ಬೇಡ ಅಂದೆ. ಆದ್ರೆ ಅದ್ ಬೇಡ ಅಂತ ಅವಾಗ ಅನ್ನಿಸ್ಲಿಲ್ಲ, ಈಗ ಹೋಗ್ಬೇಕು ಆಗಿತ್ತು ಅನ್ಸ್ತಾ ಇದೆ. ಯಾಕೆ ಓನಾ ನಡಿ ಇಲ್ಲಿಂಗ ಅಂತಾನೆ. ಇವನ್ ಇಲ್ಲಿ ಹೋಗ್ಬೇಕು ಅನ್ಸ್ತಾನೆ, ಅಲ್ಲಿ ಹೋದ ತಕ್ಷಣ ಏನಾಗುತ್ತ ಗೊತ್ತಿಲ್ಲ, ಬೇಡ ಅಂತ ಕರ್ಕೊಂಡ್ಬರ್ತಾನೆ. ಇಲ್ಲ ಇಲ್ಲಿ ಮಾತ್ರ ಅಮ್ಮುಕುಟ್ಟಿ ನೋಡ್ಬೇಕು, ಮಂಗ್ಳೂರೇ ಹೋಗ್ಬೇಕು ಅಂತ ಹೇಳೋದು. ಅಲ್ಲಿ ಹೋದ ತಕ್ಷಣ ಬೆಳಗ್ಗೆ ತಿಂದಿರೋದು, ಬೆಳಗ್ಗೆ ಏನು ಮಂಜುನಾಥ ಸ್ವಾಮಿ ಕೊಟ್ಟಿದ್ ಊಟ, ಇಷ್ಟೊತ್ತರ ಊಟ ಇಲ್ಲ. ಅವನ್ಗೆ ಬೈಕ್ ಹೊಂಟೆ ನಾನು ಅಂತ ಬಿಟ್ಟು ನಾಯಿಗೆ ಹೆಂಗ್ ಬೈಕ್ ನೆಟ್ಗಿರೋದು ಹಾಕುತ್ತೆ. ಅವ್ರಿಗೇನು ಇದೊಂದ್ಸಲ ಏನು ಅನ್ಸಲ್ಲ, ಸ್ವಲ್ಪ ಬೈತೀವಾ ಯಾರಿಗೂ ತೆಗಿಯಲೇ ಸಾಗ್ಲಿ. ಎಲ್ಲೆಲ್ಲೋ ಪೂಜೆ ಮಾಡ್ತಾವ್ರೆ ಅಂತ ಅನ್ಕೋಬೇಡಿ, ಗಂಟೆ ಇಲ್ಲ ಅಲ್ಲಾಡಿಸ್ತಾ ಇದೀನಿ. ಅಯ್ಯವ್ವ ಒಬ್ರೆ ನಾವು ಕರಿ 4 ಜನ. ಅವ್ರು ಕರಿ ಅವ್ರನ್ನ ಪರಿಚಯ ಮಾಡ್ಕೊಂಡ್ರ ಅವ್ರು ಯಾರ ಅವ್ರ ಹುಡುಗಿ ಜೊತೆ ಮಾತಾಡ್ತಾರ, ಅವ್ರಿಗೆ ಯಾಕೆ ಡಿಸ್ಟರ್ಬ್ ಕೊಡೋಣ. ಹಾಗೆ. ನೋಡು ಪಾಪ ಅವ್ರು ಆತರ ಇರ್ಬೇಕು. ಎಲ್ಲೋದ, ಊಟ ಮಾಡ್ದ, ತಿಂಡಿ ಮಾಡ್ದ, ರೀಚ್ ಆದ್ರ ಇಲ್ವಾ ಅಂತ ಕೇಳಕ್ ಯಾರಾದ್ರೂ ಒಬ್ರು ಇರ್ತಾರೆ. ಮತ್ತ ಅವನಿಗೆ ಇವತ್ತು ಫೋನೇ ಬಂದಿಲ್ಲ ಅಲ್ಲ ನಿನ್ ಪಕ್ಕದಲ್ಲಿ ಹೇಳ್ತಾರ ಕಣ, ಕೇಳಕ್ಕೆ ಅಂತಾನೆ ಯಾರಿಲ್ವೇ. ಇಲ್ಲ. ಅದಕ್ಕೆ ನಾವು ಈ ನೀರಿಲ್ದೇ ಇರೋ ಜಾಗಕ್ಕೆ ಇವಾಗ ಕಲ್ಲಿರೋ ಜಾಗಕ್ಕೆ ಬಂದಿದೀವಿ. ಅಲ್ಲ ಇವನಿಗೆ ಇದ್ಲಲ್ಲ ಡವ್ ಏನಾದ್ಲು, ಓದ್ಲಲ್ಲ ಅವಳು. ಬ್ರೇಕಪ್ ಆಯ್ತಾ ಅಜ್ಜ? ರಾತ್ರಿ ಎಷ್ಟಕ್ಕೆ ಸುಸ್ತಾಗ್ತಾ ಇರ್ತದೆ. ನೀನ್ ಇದಕ್ಕೆ ಹಿಂಗಂದ್ರೆ ನಾನು ಮಗ ಅವತ್ತು ಶಿವಗಂಗೆ ಬೆಟ್ಟ ಹತ್ತು ಸಾಗೂರು ಬಿಡೋ ಅದು ಬೆಟ್ಟ ಹೆಂಗೈತೆ ಇದು ಕರ್ಕೊಂಡು ಹೋಗಿ ನಿನ್ ಜೊತೆ ಇಲ್ಲ ಅಲ್ಲಿ ಒಂದ್ ಸ್ವಲ್ಪ ಅಲ್ಲೋ ಕಪ್ಪೆ ಅಂತೂ ಅದು ಅಂದ್ರೆ ಅದ್ ಗೊತ್ತಾಗುತ್ತೆ, ಒಂದು ಸಮೋಕಿಂಗ್ ಬೆಟ್ಟ ಹಿಂಗೈತೆ ಹತ್ತಕ್ಕಾಗಲ್ಲ ಅಂತ. ಹಿಂಗೆ ಮಳೆ ಏನಾದ್ರು ಬಂದಿದ್ರ ಸಕ್ಕತ್ತಾಗಿರೋದು. ನೀವಂತೂ ಮಿಸ್ಸೇ ಮಾಡಕ್ ಹೋಗ್ಬೇಡಿ. ರಾಜಾರಾಣಿ ಹೇಳೋದು ಸೆಪ್ಟೆಂಬರ್ ಅಕ್ಟೋಬರ್ ಆ ಟೈಮಲ್ಲಿ ಬನ್ನಿ, ಸಕ್ಕತ್ತಾಗ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಇದು. ಆದ್ರೆ ನಾವು ಮನೇಲಿ ಕೆಲ್ಸ ಇಲ್ಲ, ಮುಗಿತ್ ಕೋಟೆ ಮಾಡಕ್ ಬಂದಿದ್ದೀವಿ. ಕೋಟೆ ನೋಡ್ತೀರಾ ಹೆಂಗೈತೆ ತೋರಿಸ್ತೀನಿ ರೀ. ಫುಲ್ ಕಳ್ದೋಯ್ತೀರ, ಅಲ್ಲೈತಲ್ಲ ಅದೇ ಕೋಟೆ. ಕೋಟೆ ಈ ಕೋಟೆಯಲ್ಲಿ ರಾಜ ರಾಣಿ ಅವರೆಲ್ಲ ಅವರೇ. ಸ್ವಲ್ಪ ನೋಡ್ಕೊಂಡು ಹಾಕ್ಬಿಟ್ಟು ಬೆಂಗಿಂದರು ಇದೆಲ್ಲ ಅವ್ರು ಓಡಾಡ್ತಿದ್ದ ಕಲ್ಲುಗಳು ಕಣ. ಮಳೆ ಬಿದ್ದಿ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ವಲ್ಲ, ಅದಕ್ಕೆಲ್ಲ ಕಿತ್ಕೊಂಡು ಹೋಗೈತೆ. ಅಲ್ಲಿ ನೋಡು, ಅಲ್ಲ ಬಿ ಅವಾಗ ದಾಳಿ ಮಾಡಕ್ ಹೋಗ್ತಿದ್ದೆ ರಾಜಾರಾಣಿ ಇಬ್ರು ಯಾರಿಗೆ ಗೊತ್ತು. ಅಲ್ಲಿ ನಮ್ಮ ಏರಿಯಾದಲ್ಲಿ ರಾಜಾರಾಣಿ ಡಾಕ್ಟ್ರು ಅದೇ ಹೇಳ್ತಿದ್ವಿ. ಇವಾಗ ಹೆಂಗಿರುತ್ತೆ ಯಾವ್ದೋ ಒಂದು ಕಟ್ಟಿ ಬಿಟ್ಟಿರೋ ಮನೇನ ಈ ನನ್ನ ಮಗ ರಾಜಾರಾಣಿ ತೋಟ ಬಿತ್ತಿದ್ದ. ಅದ್ ನೋಡಿದ್ರೆ ಮನೇಲಿ ಏನೋ ಕೇಸ್ ಆಗೈತೆ ಅಂದ್ಬಿಟ್ಟು ಬಿಟ್ಟು ಹೋಗೋದು. ಗೊತ್ತಿದ್ದೀವಲ್ಲ ರಾಜಾರಾಣಿ ಸದವರಲ್ಲ, ಅವ್ರ ಮಕ್ಕಳು ಅವರಲ್ಲ, ಅವ್ರು ಬದ್ಬರೋ ಗೊತ್ತಿಲ್ಲ ನೋಡಿಲ್ಲ ಆನೆಗಳು ನಡಿಬಾರ್ದು ಅಂದ್ಬಿಟ್ಟು ತಡೆಯಲೇ ಕೊಡಪ್ಪ ಸತ ಬರ್ತಾನೆ. ಹೆಂಗಿರೋ ಒಳಗೆ ಹೋಗ್ತೀವಲ್ಲ, ರಾಜ ಒಳಮನ್ ಥರ ಬಂದ್ಬಿಟ್ಟು ಈ ಜಾಗದಲ್ಲಿ ಹೂಣು ಅಲ್ಲ, ಈ ಜಾಗದಲ್ಲಿ ತೋಡು ನಿಧಿ ಐತಿ ಅನ್ಬೇಕು. ಹೇಳುತ್ತಾ ಇವ್ ಗಿಲ್ಲಿ ಮಾಡ್ದ ರಾಜ ವರ್ಮ ಮಾಡ ಹೇಳ ಮಾಡ ಕೂದಲೇ ಅಲ್ಲೇ ಅವನ ತರ ಮಾಡವಲ್ಲಿ ಓಲೆ
ಮಾಡೋದು ಹಂಗೆ ಮಾಡೋದು. ಇದೆಲ್ಲ ಎಷ್ಟೆಷ್ಟು ವರ್ಷದ ಹಳೇದಿರ್ತದೆ. ಎಷ್ಟು ವರ್ಷ? ಇರುತ್ತೆ ಶಿವಮೊಗ್ಗ 400-500 ವರ್ಷ ಇರಲ್ವಾ? ಟ್ರಿಪ್ಪು. ಫೋನ್ ಕಿತ್ಕೊಂಡವು. ಏ ಅಭಿ ಕೋಟೆ ಅಭಿ ಟ್ರಿಪ್ಪು ಏನು ಹೇಳೋದು ನಾನು? ಫೋನ್ ಮಾಡ್ತೀನಿ ರೀ. ಕೋಟೆ ಅಂದ್ರೆ ಕೋಟೆನೇ ತಾನೇ ಹಾಂ, ಹೇಳಿದ್ರೆ. ನೀನು ಯಾವಾಗ ಇಂಗ್ಲೀಷ್ ಕಲ್ತೆ ಅಭಿ? ನನ್ನೇ ಬಿಟ್ಟು. ಐ ವಿಲ್ ಮ್ಯಾನೇಜ್ ಮ್ಯಾನ್. ಕೋಟೆ ರಿಯಲಿ? ರಿಯಲಿ. ಏ ಯಾವ್ದು ಹಾಡು ಹೇಳ್ತಾನ ಅಜಯ? ಹಾಂ, ಟೆಲ್ ಮಿ ಅಜಯ. ಕಡ್ಡಿ ಮೇಲ್ದವರಲ್ಲ. ಸ್ವಲ್ಪ ಜೋರಾಗಿ ಹೇಳು ಅಜಯ, ಮೈಕ್ ತಂದಿಲ್ಲ ಇವತ್ತು. ನಡೆಯಲಿ ಸುಸ್ತಾಗ್ತಾ ಇದೆ. ಕೋಟೆ ಕಟ್ಟಿ ತೊರೆದವರು ಏನಾದರೂ ಹಿಂದಲ್ಲೇ ಬಿಟ್ಟಿದ್ದಾರೆ ಎತ್ಕೊಳ್ಳೋದ್ರೆ. ದವರಲ್ಲ ನನ್ನಾದರೂ. ಮಳೆಗಾಲದಲ್ಲಿ ಹಿಂಗಿರುತ್ತೆ ಹೇಳು. ಫುಲ್ಲು ಮಳೆ ಬೀಳ್ತಾ ಇರ್ತದೆ, ಎಲ್ಲ ನೀರು ಬರ್ತಾ ಇರ್ತದೆ, ಸಕ್ಕತ್ತಾಗಿರುತ್ತೆ. ನಿಜ ಕಣಲೆ. ನಾಳೆ ಏನೋ ರಜೆ ಬಿಟ್ಟಿದ್ದು ಅದ್ಯಾ, ಇವತ್ತು ಸೀದಾ ಮಂಗಳೂರಲ್ಲಿ ಆಲ್ಟು. ಬೆಳಿಗ್ಗೆ ಒಂದೇ ಒಂದ್ಸಲ ನೋಡಿ. ಮತ್ ಬ್ಯಾಡವೇ ಬೇಡ ಅಂದೆ, ನಂಗೆ ಹೊಸ ಹುಡುಗಿನೇ ಸಾಕು, ಹಳೆ ಹುಡುಗಿ ಎಲ್ಲ ಬೇಡ ಅಂದೆ. ನಮ್ಮರ ಪ್ರೇಮಿ ಬರೀ ಬೇ ಒಂದು ಅವಳು ಯಾರ್ದೋ ಬರ್ದು ಅವಳೇ ಸತ್ತೋದ್ಲು, ಇವಳು ಯಾರ್ದೋ ಬರ್ದು ಇವಳನ್ನ ಸಾಯಿಸಂತ್ಯ. ಕಾರ್ಡ್ ಇಂಜುರಿ ಆಕ್ಸಿಡೆಂಟ್. ಪ್ರೀತಿನೇ ಮಾಡ್ಬಾರ್ದು ಅಂದ್ಕೊಂಡಿದ್ದು ನನಗೆ. ಒಂದಿನ ಪ್ರೀತಿ ಶುರು ಆಯಿತು. ಅದು ನಂದು ಹೇಳ್ತಾ ಹೋದರೆ ಈ ಕೋಟೆ ಥರ ಇನ್ನೊಂದು ಕೋಟೆ ಕಟ್ಬೋದು. ಆ ಕೋಟೆ ಅವಳೆ ರಾಣಿ, ನಾನೇ ರಾಜ. ರಾಣಿ ಅವಳು, ರಾಜ ನಾನಲ್ಲ. ಯಾಕಂದರೆ ರಾಜು ತುಂಬ ಜನ ಇರ್ತಾರೆ ರಾಣಿಗೆ. ಲೇ ಇವತ್ತು ನೀನು ಸುಸ್ ಅಂತ ಇದೆಯಾ? ನೋಡಿ ಅವ್ರು ಇಷ್ಟಕ್ಕೆ ಸುಸ್ತಂತವ್ರೆ, ಬಟ್ ನಾನು ಬ್ಯಾಗು ಕ್ಯಾಮ್ರಾ ಎಲ್ಲ ಹಿಡ್ಕೊಂಡಿದ್ದೀನಿ. ನೋಡಿದ್ರೆ ನಾನೇ ಓಕೆ, ಬಟ್ ಅಲ್ಲಿ ಇಸ್ಕೊಂಬಿಟ್ಟ. ಈಗ ಓ ವಿಡಿಯೋ ಅಲ್ಲಿಂದ ಕ್ಯಾಪ್ಚರ್ ಐತಬ್ಬಿ. ಅವನು ಹಾಕೊಂಡಿದ್ದ. ಅವನು ಎಲ್ಲರೂ ಮೂವರ್ದು ಐತೆ ವೈಟ್ ಲೆನ್ಸು. ಕೊಡ ಹೆಂಗ್ ಕಟ್ಟೋರಲ್ಲ. ಈ ಜಾಗದ ಬಗ್ಗೆ ಏನಾರು ಮಾಹಿತಿ ಗೊತ್ತಿದ್ರೆ ಹೇಳಬ್ಬಿ. ದಮ್ಮು ಇಲ್ಲಿರ್ಬೇಕು ನಾವು, ಇಲ್ಲೇ ಅಲ್ಲ. ಧೂಮಪಾನ ಮಾಡಿದ್ದಾರೆ 1,1958. ಯಾವ್ದೋ ಸ್ಮಾರಕ ಕಣ ಇದು. ಧೂಮಪಾನ ಮದ್ಯಪಾನ ಆರೋಗ್ಯ ಇವನೊಳಲ್ಲಿ ಸ್ಮಾರಕ ಅಂದ್ರೆ ಧೂಮಪಾನ ಅಂತವನೆ. ನಾಶ ಮಾಡಬೇಡ ಅಂತ ಇರೋದಲ್ಲ ಸ್ಮಾರಕ ಅಂತ. ಎಲ್ಲಿ ಎಲ್ಲಿ ಸ್ಮಾರಕವನ್ನು ರಾಶಿ ಅದಕ್ಕೆ ಹಿಂಗ್ ಬೋಡಕ್ಕವ್ರೆ. ಅಲ್ಲಾಗಿತ್ತಲ್ಲೇನ, ಅಲ್ಲಿ 2 ಅಲ್ಲಿ ಇಳಿಸ್ಬೇಕು, ಕಿತ್ಕೋಬೋದಾಗಿತ್ತು. 1900. ಹೇಳು ಈ ಜಾಗ ಬಗ್ಗೆ ಮಾಹಿತಿ. ರಿಸರ್ಚ್ ಮಾಡ್ಕೊ ಬಂದಿದೆ ಅಂದೆಲ್ಲ, ಎಂತ ರಿಸರ್ಚ್ ಮಾಡಿ ಏನು ನೋಡ್ತೀನಿ. ರೀಲ್ಸ್ ಮಾಡಕ್ ಮಾತ್ರ ರಿಸರ್ಚ್ ಮಾಡಿರ್ತೀರ, ಜಾಗ ಬಗ್ಗೆ ಮಾತ್ರ ಮಾಡಿರಲ್ಲ. ಏನು ನೋಡ್ತಾ ಇದೀಯಾ? ನೀನೇನು ಎಲ್ಲಿ ಮಾಡ್ಬಿಟ್ಟು ಇದನ್ನ ಗೌರ್ಮೆಂಟ್ ಅವ್ರು ತಗೋಬಿಟ್ಟವ್ರು ಆಲ್ರೆಡಿ. ಹೌದಾ? ಇದು ಗೌರ್ಮೆಂಟ್ ಅಂಡರ್ ಅಲ್ಲಿ ಇದೆ ಇವಾಗ. ಇತಿಹಾಸ ಹೇಳು. ಇತಿಹಾಸ ಇನ್ನೇನ್ ಇರ್ತದ ಇತಿಹಾಸ. ರಾಜು ಸೇಫ್ ಆಗ್ಬೇಕು ಅಂದ್ಬಿಟ್ಟು ಈ ತರ ಕೋಟೆಗಳು ಕಟ್ಕೊಂಡಿರ್ತಾರೆ ಬೆಟ್ಟದ ಮೇಲೆ. ಹೌದಾ? ಯಾರು ಬೇರೆಯವ್ರು ದಾಳಿ ಮಾಡಬಾರ್ದು ಅಂತ. ರಾಜ ಸತೋದ ಕ್ರಿಸ್ತ ಶಕ 1958. ತಪ್ಪದು. ಹೋಗಲೇ 58. ಅದ್ರ ಬಗ್ಗೆ ನೀನು ಗೂಗಲ್ ಮಾಡಿ. ಹೆಂಗ್ ಗೂಗಲ್ ಮಾಡು? ಪಾಪ ತಪ್ಪೆಲ್ಲ ಉತ್ತರ ಕೊಡಬಾರ್ದು. ಹೋಗೋಣ 1958. ಅದೇ ನಿಜವಾ? ಅಲ್ಲೇ ಬರ್ದಿಲ್ವೇನ್ಲ? ಓದ್ದಾ? ಇನ್ನೇನು ಸುಮ್ಮನೆ ಹೇಳಿದ್ನ? ಯಾಕ ಸ್ನಾನ ಮಾಡಿರಂಗಿದ್ಯಾ? ಸ್ನಾನ ಮಾಡಿರೋದಲ್ಲ ಅದು. ಇದನ್ನ ಬೇವರು ಅಂತಾರೆ. ಜಿಮ್ಮಿ ಹೋಯ್ದಾ? ತಿಂದಿದ್ದೆ ಅರ್ಸ್ಕೊಳಕ್ಕಾಗ್ದೇನೆ ಅಲ್ಲಿ ಇಲ್ಲಿ ಅಡ್ಡಾಡ್ತಾ ಇದೀವಿ. ಇನ್ನು ಅದನ್ನ ಬೇರೆ ಜಿಮ್ಮಿಗೆ ಬೇರೆ ಹೋಗು. ಅಜ್ಜಿ ಎಷ್ಟೇ ದಪ್ಪುದು ಈ ಬೆಟ್ಟದ ಮೇಲೆ ತಗೊಂಬಂದು ಇವ್ರು ಕಟ್ಟವ್ರೆ ಅಂದ್ರೆ ಅವ್ರು ಹೆಂಗಿರ್ಬೋದು? ಆ ಅಜ್ಜಿಗೆ ಎಷ್ಟು ಧೈರ್ಯ ಇರ್ಬೋದು ನೋಡಿ. ಇಷ್ಟು ದಪ್ಪ ಬಂಡೆಕಲ್ಲು ಹೆಂಗ್ ಎತ್ತಿರಲ್ಲ, ಎಷ್ಟು ಜನ ಎತ್ತಿರಲ್ಲ ಇಲ್ಲೆಲ್ಲ. ಸಿಮೆಂಟ್ ಇಲ್ಲ, ಕೋಟೆನೇ ಇನ್ನೂ ಉದ್ರಿಲ್ಲ. ಸಿಮೆಂಟ್ ಇದೆ. ಮಳ್ಳಾಕಿ ಅದಕ್ಕೆ
ಏನೋ ಹಾಕ್ತಾರ, ಅಕ್ಕಿ ಹಿಟ್ಟು ಅಥವಾ ಏನೋ ಮಿಕ್ಸ್ ಮಾಡ್ತಾರಂತಲ್ಲ, ಅಲ್ಲ ಸುಣ್ಣ. ಇದು ಅವ್ರದ್ದು ಮನೆ ದೇವ್ರದು ತರ. ಇದು ದೇವಸ್ಥಾನ ದ್ವಾರ ಬಾಗಿಲು. ಇರು, ದ್ವಾರ. ಇವರು ಸೈನಿಕರು, ಸೇವಕರು ತರ ನಿಂತ್ಕೊಳ್ಳೋರು. ಈ ಕಡೆ ಇವ್ರು ನಿಂತ್ಕೊಳ್ಳೋದು, ಅದೇನೋ ಈಟಿ ಹಿಡ್ಕೊಂಡು ನಿಂತ್ಕೊಳ್ಳೋರು. ಅಲ್ಲೋ ಅಕಸ್ಮಾತ್ ನಾವು ಇಷ್ಟೊತ್ತಿಗೆ ಬಂದ್ಬಿಟ್ಟಿದ್ದೀವಿ, ಆ ಆಂಟಿನ ಮನೇಲಿ ಇರಬೇಕು. ಅವ್ರು ಯಾರೋ ಅಂದ್ಕೊಂಡು ಬಂದ್ಬಿಟ್ಟು ಅಂಕಲ್ ಗೇಟ್ ಹಾಕೊಂಡು ಹೋಗ್ರಿ ಸೆಕ್ಯೂರಿಟಿಯರು. ಯಾರನ್ ಬಿಡು, ಸೆಕ್ಯೂರಿಟಿ ಅವ್ರ ಮನೆ ಹೋಗಿದ್ದಾರೆ. ಅವತ್ತು ಅವ್ರ ಜಗಳ ಆಯ್ತಲ್ಲ, ಹಂಗ್ ನಮ್ದಾದ್ರೆ ಯಾರ್ದು? ಅದೇ ಫೋಟೋ ಶೂಟ್. ಇಡೀ ಊರವರು ಕೋಟೆ ಕತ್ ಮೆರ್ದವ್ರೆ ಮಣ್ಣಾಗ ಹೋದ್ವಿ. ನೀನ್ ಯಾವ ಲೆಕ್ಕನ ನೋಡಿ, ಅದೆಲ್ಲ ಸಣ್ಣ ಸಂದಿ ಐತಲ್ಲ, ಅದೆಲ್ಲ ಬಂದು ಕಿತ್ಕೊಂಡು ಇಟ್ಕೊಂಡು ಯಾವುದೇ ಕಾರಣಕ್ಕೂ ಇನ್ನೊಬ್ರಿಗೆ ಕಾಣಿಸ್ಬಾರ್ದು. ಅದರೊಳಗಡೆ ಯಾರಾದರೂ ಶೂಟ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಇಟ್ಕೊಂಡು ಒಂದೇ ಸಲ ಹೊಡೆದ್ರೆ ಎನಿಮಿಗೆ ಡಮಾರವನು. ಅಲ್ಲ, ಇವ್ರೇನೋ ರಾಜ ಮತ್ತೆ ಸೈನಿಕರು ಇಲ್ಲಿರ್ತಾರೆ, ಓಕೆ ಸೇಫ್ ಆಕೆ. ಬಟ್ ಏನದು, ಇದು ಆಪೋಸಿಟ್ ಟೀಮಿಗ ಇಲ್ಲ ಅಂತಂದ್ರೆ ಇವರು ಇಲ್ಲಿಂದ ನೋಡಿ ನೋಡಿ ಕೆಳಗಿರಾರು ಹೊಡೆಯಕ್ಕ. ಇವ್ರದ್ದು ಸೆಕ್ಯೂರಿಟಿಗೋಸ್ಕರ ಇವರು ಮಾಡ್ಕೊಂಡಿರೋದು. ಕುಯ್ಯ ಮುಖಂತಿಲ್ಲ ದೇವ್ರು ನೋಡಿದ್ರು. ಎಲ್ಲೈತು ಅಲ್ಲೇ ಅಲ್ವಾ? ಅಲ್ಲಿ ಅಲ್ಲೇ ಲೆಫ್ಟ್ ಅಲ್ಲಿ ಇಲ್ಲಿ ನೋಡಿ. ಹಂಗಾದ್ರೆ ಅವಾಗಿಂದು ರಾಜರು ನಾಗದೇವತೆನ ಪೂಜೆ ಮಾಡ್ತಿದ್ರು ಅಂತ ಅನ್ಸುತ್ತೆ. ಇಲ್ಲೊಂದೈತೆ, ಅಲ್ಲೊಂದೈತೆ. ಆದ್ರೆ ಇವನ್ನೆಲ್ಲ ಉಳಿಸ್ಕೊಳಕ್ಕೆ ನಮ್ಮ ಕೈಲಂತೂ ಆಗಿಲ್ಲ, ಎಲ್ಲ ಹಾಳಾಗಿ ಹೋಗೈತೆ. ಅದೇ ನೀವು ಚೀನಾದಲ್ಲಿ ನೋಡಿ, ಯುರೋಪಲ್ಲಿ ನೋಡಿ, ಅಥವಾ ಇಟಲಿಯಲ್ಲಿ ನೋಡಿ, ಜರ್ಮನಿಲಿ ನೋಡಿ. ಯುರೋಪು, ಇಟಲಿ, ಚೀನಾ, ಆಮೇಲೆ ಜರ್ಮನಿ ಅವರೆಲ್ಲ ನೋಡಿ, ಅವ್ರದ್ದೆಲ್ಲ ಇತಿಹಾಸಗಳು ಯಾವ್ಯಾವ ಥರ ಕೋಟೆಗಳು ಹೆಂಗೆ ಇರಲಿ, ಅವ್ರು ಮತ್ತೆ ಅದನ್ನು ಕಷ್ಟಪಟ್ಟು ಅದನ್ನು ಸರಿ ಮಾಡಿ ಜನಗಳಿಗೋಸ್ಕರ ಫುಲ್ಲು ಸಪೋರ್ಟ್ ಮಾಡ್ತಾರೆ. ಜನಗಳು ನೋಡಲಿ, ಇಡೀ ಪ್ರಪಂಚಕ್ಕೆ ತಿಳಿಸ್ಬೇಕು ಅಂತ. ನಾವು ಇದ್ದೀವಿ ನೋಡಿ. ಅವಾಗ ರಾಜ ರಾಣಿಗಳು ಸ್ನಾನ ಮಾಡ್ತಾ ಇದ್ದಿದ್ದು, ಇಲ್ಲಾಂದ್ರೆ ಅದು ಕುಡಿಯೋ ನೀರು ಇಲ್ಲಿಂದ ಕಲ್ಯಾಣಿ ಅಂತನಲ್ವಾ ನಿಮ್ ಕಡೆ? ನಮ್ಮ ಕಡೆ ಅಂತ ನಂಗೆ ಮರ್ತೋಗೈತಲ್ಲ. ಅದಕ್ಕೆ ಕಲ್ಯಾಣಿ ಅಂದ್ರೆ ಅದು ಯಾವ್ದು ಧಾರಾವಾಹಿ ಗ್ಯಾಪ್ ಮಾಡ್ತದೆ. ಚಿಕ್ಕ ಚಿಕ್ಕ ತೂತಲ್ಲಿ ಅಕಸ್ಮಾತ್ ಏನಾದ್ರು ಎನಿಮಿಗಳು ಇಲ್ಲಿಂದ ಓಡ್ ಬಂದ್ರೆ ಕರೆಕ್ಟಾಗಿ ಅಲ್ಲಿಂದ ಶೂಟ್ ಮಾಡೋಣ. ಸಣ್ಣ ಸಣ್ಣದಿಂದ ಅಲ್ಲೆಲ್ಲ ತೂತಗಳವೆ. ಪಿಸ್ತೂಲ್ ಇಂದನಾ ಬಂದೂಕಿಂದನಾ? ಎರಡು ಬೇರೆ ಬೇರೆನಾ? ಪಿಸ್ತೂಲ್ ಅಂದ್ರೆ ಇದು ಚಿಕ್ಕದಾ? ಬಂದೂಕ್ ಅಂದ್ರೆ ದೊಡ್ಡದು. ನಾವು ಎಲ್ಲ ಸೇಮ್ ಅನ್ಸುತ್ತೆ ನೋಡಿ. ಫಸ್ಟ್ ಎಂಟ್ರೆನ್ಸ್ ಅದು. ಅಕಸ್ಮಾತ್ ಏನಾದ್ರು ಅಲ್ಲಿ ಎನಿಮೀಸ್ ತಪ್ಪಿಸ್ಕೊಂಡು ಬಂದು ತುಂಬಾ ಜನ ಇಲ್ಲೇನಾದ್ರು ಬಂದ್ರು ಅಂದ್ರೆ ಮತ್ತೆ ಇಲ್ಲ ಹಾಕೋ. ಸೇಮ್ ಅದೇ ತರ ನಾವ್ ಎಲ್ಲಿ ಬಂದಿವಿ ಅಂತ ಅವ್ರಿಗೆ ಗೊತ್ತಾಗಬಾರ್ದು ಅಲ್ಲ ಅಭಿ? ನೋಡಿ, ಅಲ್ಲಿ ಆ ಕಡೆ ಈ ಕಡೆ ತೂತಗಳೈತೆ. ದೊಡ್ಡ ಬಾಕಿತ್ತು ಅನ್ಸುತ್ತೆ. ಒಬ್ಬ ಸುಮ್ಮನೆ ನಕ್ಕೊಂಡು ಅಲ್ಲವನೇ, ಇನ್ನೊಬ್ಬ ನೋಡಿದ್ರೆ ಒಬ್ಬ ಹುಚ್ಚಿನ ಥರ ಬೇರೆ ಹತ್ತುತ್ತಾವನೆ. ನಾವುಗಳು ನೋಡ್ರೆ ಕತೆ ಹೇಳ್ಕೊಂಡು ಓಡಾಡ್ತಾ ಇದ್ದೀವಿ. ನಮ್ಮ ಕಷ್ಟ ಯಾರಿಗೆ ಹೇಳೋಣ? ನೋಡಿ, ಇಲ್ಲೆಲ್ಲ ಅವಾಗ ಕೆತ್ತಿದ್ದಾರೆ. ಇದು ನವಿಲು ಪಕ್ಕ ತಾನೆ, ಪುಕ್ಕ ಕಾಣಿಸ್ತಾ ಇದೆ. ಎಲ್ಲ ಕಿರೀಟ ಇರಬೇಕು. ಒಂದು ಸಿಂಬಲ್ ಆರ್ಚಿಗೆ ಕಿರೀಟ ತರ ಏನಿದೆ ಬೇ? ಸೇಮ್ ಮಾಡಿದ್ದಾರೆ ಅಂದ್ರೆ ಶತ್ರುಗಳಿಗೆ ಯಾಮಾರ್ಸಕ್ಕೆ. ನನ್ಗಂತ ಪ್ರಕಾರ ಅವಾಗೆಲ್ಲ ಇಲ್ಲಿ ಫುಲ್ಲು ಇದಿತ್ತು ಅನ್ಸುತ್ತೆ. ಫುಲ್ ಮೇಲ್ಗಡೆ ಎಲ್ಲ ಆ ಥರ ಎಲ್ಲ ಇತ್ತು ಅನ್ಸುತ್ತೆ. ಆದರೆ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಎಲ್ಲ ಹಿಂಗಿರೋರು ಅಂದರೆ ಸುಮ್ಮನೆ ಇಮೇಜಿನೇಷನ್ ಮಾಡ್ಕೊಂಡ್ರೆ ಅಲ್ಲೊಂದು 3 ಜನ, ಅಲ್ಲೊಂದು 4-5 ಜನ ನಾವು ಹಿಂಗೆ ಬರ್ತಾ ಇರೋದು, ಅಥವಾ ನಾವು ಈ ಊರಿಂದು ಜನಗಳು ಅಕಸ್ಮಾತ್ ಇಲ್ಲೆಲ್ಲ ಸಂತೆಗಳು ನಡೀತಾ ಇರ್ತದೆ, ರಾಜರು ಬರಬೇಕಾದ್ರೆ ಹೆಂಗಿರುತ್ತೆ. ಇದವ್ರದ್ದು ದೇವಸ್ಥಾನ ಅನಿಸುತ್ತೆ. ಯಾವ ದೇವ್ರ ಆಯ್ತಾ?
ಗೊತ್ತಿಲ್ಲ ಯಾವ್ದ ಕಾಣಿಸ್ತಿಲ್ವ ಮತ್ತೆ ಅವ್ರು ಅದಕ್ಕೆ ಹೇಳಿದ್ದು 1.5 ಗಂಟೆ ಬೇಕು ನೋಡಕ್ಕೆ. ಒಂದು ಬೇಜಾರಾಗ್ತಿರೋದು ಅಂದ್ರೆ ಮಳೆ ಇಲ್ಲ. ಮಳೆಯಲ್ಲಿ ಜೊತೆಯಲ್ಲಿ ಬಂದ್ರೆ ಈ ಜಾಗ ಫುಲ್ ಜಾಲಿ. ಶಾರ್ಟ್ ಕಟ್. ಓ ಅಜಯ, ವಿಷಯ ಗೊತ್ತಾಯ್ತೇನೋ? ಓ ಅಜಯ, ಸುಮ್ಮನೆ ಅವನು ಬೇಕಂತ ನಗ್ತಾವ ನೋಡಲ್ಲ ಅವನು. ಮಾಡ್ತಿಲ್ಲ ಅಂತ. ಓ ರಾಮಾಚಾರ್ಯನು, ಓ ರಾಮಾಚಾರಿ, ಅದ್ ಮಾಡೋಣ ಇದು. ಇಡೋಕೆ ಇಂಥ ಜಾಗಗಳಿಗೆ ಕಾಸಿಲ್ಲ ಏನಿಲ್ಲ, ಫುಲ್ಲು ಫ್ರೀ. ಅಂಥದ್ರಲ್ಲಿ ನಾವುಗಳು ಏನು ಮಾಡ್ತೀವಿ, ನೀರು ಬಾಯಾರಿಕೆ ಅಂದ್ಬಿಟ್ಟು ಅಲ್ಲಿ ತಗೊಂಡ್ಬಿಟ್ಟು ಅಲ್ಲಿ ಚೆನ್ನಾಗಿರೋ ಬಾವಿ ಮಾಡಿದ್ರಂತೆ ರಾಜ್ರ ಕಡೆಯವರೆಲ್ಲ. ಅದಕ್ಕೆ ತಗೊಂಡೋಗ್ಬಿಟ್ಟು ಬಾಟ್ಲು, ಕವರು, ಕುರ್ಕುರೆ, ಚಿಪ್ಸ್ ಎಲ್ಲ ತಗೊಂಡೋಗಿ ಹಾಕೋರಂತೆ. ಹಿಂಗೆ ಕತೆ. ಫಸ್ಟು ನಾವುಗಳು ಸರಿ ಇಲ್ಲ ಹೇಳ್ಬೇಕು ಅಂದರೆ. ಗೌರ್ಮೆಂಟ್ ಏನು ಮಾಡ್ತದೆ ನೋಡ್ಬೋದು ನೀವು ಹೆಂಗೈತೆ ಅಂತ. ಹೆಂಗೆ ಕಟ್ಟಕ್ಕಾಗುತ್ತೆ, ಹೆಂಗೆ ಯೋಚನೆ ಮಾಡ್ತಾರೆ ಬೆಟ್ಟದ ಮೇಲೆ ಈ ಥರ ಕಟ್ಟಬೇಕು ಕೋಟೆಗಳನ್ನ ಅಂತ. ಅವಾಗ ಅಷ್ಟು ಸೆಕ್ಯೂರಿಟಿ ಇರುತ್ತೆ ಅಂತ ನೋಡಿ ನಮಗೆ ಒಂಥರ ಆಶ್ಚರ್ಯ ಆಯ್ತದೆ. ಹಿಂಗೆ ಅಂದರೆ ಅಷ್ಟು ದೊಡ್ಡ ಬೆಟ್ಟದ ಮೇಲೆ ಅಷ್ಟು ಜನ ಹೆಂಗೆ ಕಟ್ಟಿರ್ಬೋದು ಅದನ್ನು. ಅಷ್ಟು ದೊಡ್ಡ ಬಂಡೆಗಳೆಲ್ಲ ತಗೊಂಬಂದು ಕಲ್ಲುಗಳೆಲ್ಲ ಕಟ್ಟಿ ಈ ಮೆಟ್ಲೆಲ್ಲ ಮಾಡಿ, ಯಾವುದೇ ಕಾರಣಕ್ಕೂ ಯಾರು ಎನಿಮೀಸು ಇನ್ನೊಬ್ರು ಅಟ್ಯಾಕ್ ಮಾಡಬಾರ್ದು ಅಂತ ಕಟ್ಟೋರಲ್ಲ. ಹೆಂಗೆ ಕಟ್ಟಿರ್ಬೇಕು, ಎಷ್ಟು ಜನ ಕಟ್ಟಿರ್ಬೇಕು. ಮಿನಿಮಮ್ ಏನಿಲ್ಲ ಅಂದರೆ ಇದು ಒಂದು 500 ವರ್ಷ ಆಗೈತೆ. 500 ವರ್ಷ ಹಳೇದಿದು. ನಾವು ನಮ್ಮ ಮಕ್ಕಳಿಗೆಲ್ಲ ನಮಗೆಲ್ಲ ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ ಅಂದರೆ ಬರೇ ಬೇರೆ ಬೇರೆ ದೇಶದ್ದು ಬೇರೆ ಬೇರೆ ಜಾಗದ ಬಗ್ಗೆನೇ ಹೇಳ್ಕೊಟ್ಟಿದ್ದಾರೆ. ಅಲೆಕ್ಸಾಂಡರ್ ಬಂದಂತೆ, ಯುದ್ಧ ಮಾಡೋದಂತೆ, ಇಡೀ ಪ್ರಪಂಚದಲ್ಲಿ ಅವನೊಬ್ಬನನ್ನ ಬಿಟ್ಟು ಬೇರೆ ಇನ್ಯಾರೋ ಗೆಲ್ಲಕ್ಕಾಗದೇ ಇರೋ ಅಷ್ಟು ಅವನು ಸಾಧನೆ ಮಾಡ್ದ. ನಮ್ಮ ದೇಶದಲ್ಲಿ, ನಮ್ಮ ಜಾಗದಲ್ಲಿ, ನಮ್ಮ ರಾಜ್ಯದಲ್ಲಿ ಇಷ್ಟೆಲ್ಲ ಇದ್ರೂ ಅದ್ರ ಬಗ್ಗೆ ಏನು ಹೇಳೇ ಕೊಟ್ಟಿಲ್ಲ, ನಮ್ಗೆ ಯಾರು ಗೊತ್ತೇ ಇಲ್ಲ. ಇವಾಗ ಈ ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಬಂದಿರೋದಕ್ಕೆ ಗೊತ್ತಾಗ್ತೈತೆ ಈ ಥರ ಜಾಗ ಎಲ್ಲ ಇದೆ, ನಾವು ಹೋಗ್ಬೇಕಾಗಿತ್ತು. ಸ್ಕೂಲಲ್ಲಿ ಟ್ರಿಪ್ ಹಾಕೋರು ಆಗುಂಬೆಯಿಂದ ಮೇಲ್ಗಡೆ ನೋಡಿ ವ್ಯೂ, ಇಲ್ಲ ನಂದಿ ಬೆಟ್ಟ, ಬರೀ ಅದು. ಈ ಥರ ಕೋಟೆಗಳು ರಾಜರು ಹೆಂಗೆ ಆಳಿದ್ರು, ಹೆಂಗೆ ಕಟ್ಟಿದ್ರು, ಅವ್ರು ಎಷ್ಟು ವರ್ಷ ಬಾಳಿದ್ರು, ಏನಕ್ಕೋಸ್ಕರ ಅವ್ರ ಕೋಟೆ ಮೇಲೇ ಬಂದು ಕಟ್ಟೋರು ಅಲ್ಲ, ಬೆಟ್ಟದ ಮೇಲೆ ಏನೂ ಹೇಳ್ಕೊಟ್ಟಿಲ್ಲ ನೋಡಿ. ಬೆಟ್ಟದ ಮೇಲೂ ಮರ ಎಷ್ಟು ಸಕ್ಕದಾಗಿ ಬೆಳೆದಿದೆ. ಸದ್ಯಕ್ಕೆ ಯಾರಿಗೂ ಕಣ್ಣಿಗೆ ಬಿದ್ದಿಲ್ಲ, ಇಲ್ಲ ಕತ್ತರಿಸಾಕ್ಬಿಡೋರು. ರೋಡಲ್ಲೆಲ್ಲ ರೋಡು ಜಾಗ ಸಾಲಲ್ಲ ಅಂತ ಕತ್ತರಿಸ್ತಾರಲ್ಲ ಹಂಗೆ. ನಿಜ ಇದು ನೋಡ್ತಾ ಇದ್ರೆ ಅದೇ ಚಿತ್ರದುರ್ಗ ಕೋಟೆ ಅದೇ ಥರ ಫೀಲ್ ಆಗುತ್ತೆ. ಅಷ್ಟು ತುಂಬ ಚೆನ್ನಾಗಿದೆ. ಆದರೆ ಮಳೆಗಾಲದಲ್ಲಿ ಬರ್ಬೇಕಷ್ಟೇ. ಇಲ್ಲಿ ಯಾರು ಇಲ್ಲ ನಮ್ಮನ್ನ ಬಿಟ್ಟರೆ. ಯಾಕಂದರೆ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿಲ್ಲ, ತುಂಬ ಇಶ್ಯೂ ಇದೆ ಇಲ್ಲಿ. ಅಯ್ಯಪ್ಪ ಸುಸ್ತಾಗೋಯ್ತದೆ. ನೀರು ಗೀರೆ ಬಿಟ್ಬಿಟ್ಟಿದ್ರೆ ಕಾಣಲ್ಲ ಅಂದರೆ ಏನೋ ಇಡಕ್ಕೆ ಕಂಬಗಳನ್ನ ಇಡಕ್ಕೆ ಅಂತ ಮಾಡಿರ್ತಾರೆ. ಯಾಕೆ ಇರ್ಲಿಲ್ವಾ? ಇಲ್ಲೆಲ್ಲ ಏನಕ್ಕೆ ಈ ಥರ ಮಾಡೋದು ಅಂದರೆ ಯಾವುದೇ ಕಾರಣಕ್ಕೂ ಅಷ್ಟು ಈಸಿಯಾಗಿ ಶತ್ರುಗಳು ಬರಬಾರ್ದು. ಸುಸ್ತಾಗಬೇಕು ಅವ್ರಿಗೆ ಹತ್ತಿ, ಇಲ್ಲ ಆನೆಗಳು ಬರಬಾರ್ದು, ಯಾರು ಬರಬಾರ್ದು. ಅವಾಗ ಹಿಂಗೆ ಬಕ್ಕಂಡೆ ಬರ್ಬೇಕು. ಕುದುರೆ ಬರ್ತವೆ, ಕುದುರೆಗಳು ಬರಲ್ಲ. ಅಪ್ಪು ಬೇಗ ಕೆಳಗಡೆ ಡೌನು. ಆದ್ರೂ ಹತ್ತಕ್ಕೆ ಟೈಮ್ ಬೇಕಣ್ಣಲ್ಲಿ. ಎಷ್ಟು ಟೈಮ್ ಬೇಕಲ್ಲ ಅದು ಆನೆ ಹತ್ತಕ್ಕೆ. ಇದು ಅಷ್ಟೊತ್ತವರೆಗೂ ಇವ್ರು ಸುಮ್ಮನೆ ಇರ್ತಾರ ನೋಡು. ಇಲ್ಲೆಲ್ಲ ಹ್ಞೂ ಅಬ್ಬೆ ಅಲ್ಲಿ ನೋಡ್ಬಾ, ಅಲ್ಲಿ ಮರದ ಕೋಟೆನದು. ಕರೆಕ್ಟಾಗಿ ಸೈನಿಕರು ಈ ಶತ್ರುಗಳು ಎಲ್ಲಿ ಬರ್ತಾವ್ರೆ ಅಂತ ನೋಡಿದ್ರೆ ಕರೆಕ್ಟಾಗಿ 2-3 ಕಿಲೋಮೀಟರ್ವರೆಗೂ ಕಾಣಿಸುತ್ತೆ. ಎಲ್ಲಾದ್ರೂ ಬರ್ತಾವ್ರೆ ಅಂತ ಸುಳ್ಳು ಕೊಟ್ರೆ ಇಲ್ಲಿಂದ ಫುಲ್ಲು ಡೋಲ್ ಗೀಲೆಲ್ಲ ಬಾರಿಸಿ ಫುಲ್ ಎಲ್ಲರನ್ನೂ ಅಲರ್ಟ್ ಮಾಡಿ ಅವ್ರು
ಬರೋ ಅಷ್ಟೆಲ್ಲ ವೆಪನ್ಸ್ಗಳೆಲ್ಲ ರೆಡಿ ಮಾಡ್ಕೊಂಡು ಸೀದಾ ಅಟ್ಯಾಕ್ ಮಾಡೋದೆ. ನಾವು ಅನ್ಕೊಂಡ್ವಿ ಕೋಟೆ ಇರೋದು ಇಷ್ಟೇ ಅಂತ, ನೋಡಿದ್ರೆ ಮೇಲ್ಗಡೆ ತೋರಿಸ್ತೀವಿ ಬನ್ನಿ ಎಷ್ಟಿದೆ ಅಂತ. ಅಲ್ಲಿ ಫುಲ್ ಐತೆ ದೊಡ್ಡ ಕೋಟೆ. ಇಷ್ಟು ದೊಡ್ಡ ಬೆಟ್ಟನ ಅದು ಈ ಕಾಡು ಮಧ್ಯೆ ಹುಡ್ಕೋರಲ್ಲ, ಅದು ಯಾರು ಹುಡ್ಕಿದ್ರು ಅವಾಗೆಲ್ಲ ರಾಜರ ಕಡೆಯವ್ರಿಗೆ ಕರೆಕ್ಟಾಗಿ ಮಂತ್ರಿಗಳಿಗೆಲ್ಲ ಹೇಳ್ಬಿಟ್ಟಿರೋರು ಅನ್ಸುತ್ತೆ, ಈ ಥರ ಬೆಟ್ಟಗಳು ದೊಡ್ಡ ಜಾಗದಲ್ಲೇ ಇರಬೇಕು, ಯಾರಿಗೂ ಅಷ್ಟು ಈಸಿಯಾಗಿ ಅಟ್ಯಾಕ್ ಮಾಡೋಕ್ಕೆ ಆಗಬಾರ್ದು ಅಂಥ ಜಾಗಗಳನ್ನ ನೀವು ಹುಡುಕಿ ಅಂತ ರಾಜರಿಗೆ ಹೇಳಿ ಮಾಡಿಸಿ ಈ ಥರ ಕೋಟೆಗಳನ್ನ ಕಟ್ತಾ ಇರೋದು. ಮಿನಿಮಮ್ ಈ ಕೋಟೆ ಕಟ್ಟಬೇಕು ಅಂದ್ರೇ ಅವರು 100 ವರ್ಷ ತಾಂಡವ್ರೆ. ಯಾಕಂದ್ರೆ ಒಂದೊಂದು ಕಲ್ಲು ಇಷ್ಟು ದಪ್ಪ ಐತೆ, ಎಷ್ಟು ಜನ ಕೆಲಸ ಮಾಡಿರೋಲ್ಲ. ಈಗ ನೋಡಿದ್ರೆ ಎಲ್ಲ ಬಿದೋಗೈತೆ. ಒಂದು ವ್ಯೂ ಇದೆ, ತೋರಿಸ್ತೀನಿ ನೋಡಿ. ಈ ವ್ಯೂನ ಸನ್ಸೆಟ್ ಅಂತಾರೆ. ನಮ್ಮದು ವಿಜಯನಗರ ಸಾಮ್ರಾಜ್ಯದಲ್ಲಿ ಅವಾಗ ತರಕಾರಿ ಮಾಡ್ದಂಗೆ ಚಿನ್ನ, ರತ್ನ, ಮುತ್ತು, ವೈಡೂರ್ಯಗಳೆಲ್ಲ ಮಾಡ್ತಿದ್ರು. ಏನೋ ಬೆಟ್ಟಕ್ಕೆ ನೀನ್ ಟಚ್ ಆದ್ರೆ ಮಗಧೀರ ಮೂವಿ ತರ ಈ ಬೆಟ್ಟಗೂ ನಿಂಗೂ ಲಿಂಕ್ ಇದೆಯಾ? ಅದರ ಲಿಂಕ್ ಆಗ್ಬಿಟ್ಟು ಎಲ್ಲೆಲ್ಲಿ ನಿಧಿ ಇಕ್ಕೋರೋದೆಲ್ಲ ಇವನಿಗೆ ಬೆಟ್ಟ ಮೇಲೆ ಇಂಟ್ರೆಸ್ಟ್ ಇಲ್ಲ, ನಿಧಿ ಮೇಲೆ ಇಂಟ್ರೆಸ್ಟ್. ಹುಡ್ಕೋರೆ ಫುಲ್ಲು ಸುತ್ತ ಬೆಟ್ಟ ಎಲ್ಲ ಕಡೆ. ಇವಳು ಮಾತ್ರ ಟಾಪಲ್ಲಿ ಐತೆ, ಯಾಕಂದ್ರೆ ಯಾರೇ ಶತ್ರುಗಳು ಬಂದ್ರು ಫುಲ್ಲು ಸರೌಂಡಿಂಗ್ 360 ವ್ಯೂ ಅಲ್ಲಿ ಕಾಣಿಸುತ್ತೆ. ಬಂದ್ರೆ ಒಂದೇ ಸಲ ಡಮ 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 ಅಂತಾನೆ. ಆದ್ರೆ ಯಾವ ರಾಜ ಅಂತಾನೆ ಗೊತ್ತಿಲ್ವಲ್ಲ, ಅಲ್ಲೂ ಬರ್ದಿಲ್ಲ, ಕೆಳಗಡೆನೂ ಬರ್ದಿಲ್ಲ ಯಾವ ರಾಜ ಅಂತಾನು. ಗೊತ್ತಿದ್ರೆ ಏನಾದ್ರು ಹೇಳಿ. ಅಜಯ್ ರಾಜೇಂದ್ರ ಭವನ್. ಆಮೇಲೆ ಅದು ನಕ್ಕಿಕ್ಕಿರೋದು ಹಾಕಿತ್ತು, ಎಲ್ಲ ಲಾಸ್ಟ್ 5 ನಿಮಿಷ ಹಾಕ್ತಾರೆ, ಅದಾರು ಟೀ ಕುಡಿಯೋದು ನಗೋದು, ಅದಕ್ಕೆ ಹಾಕಿತ್ತು. ಎಲ್ಲ ಗಾಡಿ ಓಡಿಸಿ ಈಗ ನೋಡಿದ್ರೆ ಮೈಕೈನು ಅದೇ ಈ ತರ ಎಲ್ಲ ನಾನು ಚೀನಾದಲ್ಲಿ ಅಮೆರಿಕದಲ್ಲಿ ಮಾಡ್ಲಿ ಅಂತ. ಸಾಕ್ ಬಿಡು, ಅದೇನೇ ನಿರಂತ್ಕೊಂಡಿದ್ದೆ, ಹಂಗ್ ಹೊಡ್ಕೊಂತಿದ್ಯಾ? ನಾ ಹೇಳ್ತಾ ಇದ್ದ ನೋಡ್ರಿ. ಏನಂದೆ ಅಭಿ, ಇನ್ನೊಂದ್ಸಲ ಹೇಳು. ಏನಿಲ್ಲ, ಹೇಳು. ನೆನ್ನೆ ಬ್ಲಾಗ್ ನೋಡ್ದಾರು ಇವತ್ ಬ್ಲಾಗ್ ನೋಡ್ಲಿ, ನಂಬರ್ 1 ಸುಳ್ಳ ಅಂತ ಅಂತಾರೆ. ನೆನ್ನೆ ಏನಂದಿದೆ ಹೇಳು. ಏನಂದೆ? ನಾವು ಪ್ಲಾನ್ ಮಾಡ್ಕೊಂಡೆಲ್ಲ ಬರಲ್ಲ, ಯಾಕೆ ಹೇಳಿ?